ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇನ್ನೇನು IPL ಹತ್ರ ಬರ್ತಾ ಇದೆ. ಸೊ 2026 IPL ನಲ್ಲಿ ಹಲವು ದಿನಗಳಿಂದ ಕಾಡ್ತಾ ಇರುವ ಪ್ರಶ್ನೆ ಅಂತ ಹೇಳಿದ್ರೆ ಯಾವಾಗ ಶೆಡ್ಯೂಲ್ ಬಿಡುಗಡೆ ಆಗ್ತಾ ಇದೆ ಅನ್ನೋದು ಕೂಡ ಎಲ್ಲರಿಗೂ ಕಾಡ್ತಾ ಇತ್ತು. ಬಟ್ ಇದೆಲ್ಲದಕ್ಕೂ ಇವಾಗ ಉತ್ತರ ಸಿಕ್ಕಿದೆ. BCCI ಕಡೆಯಿಂದ ಒಂದು ಹೊಸ ಶೆಡ್ಯೂಲ್ ಬಂದಿದೆ. ಸೊ ನೋಡೋದಾದ್ರೆ ಟೋಟಲ್ ಆಗಿ ಮೊದಲ ಹಂತದಲ್ಲಿ 20 ಮ್ಯಾಚ್ಗಳ ಒಂದು ಶೆಡ್ಯೂಲ್ ಬಿಡುಗಡೆ ಮಾಡಲಾಗಿದೆ. ಸೊ ಇನ್ನುಳಿದ ಶೆಡ್ಯೂಲ್ ಅನ್ನು ನಂತರದ ದಿನಗಳಲ್ಲಿ ಬಿಡುಗಡೆ ಮಾಡಲಾಗ್ತದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಒಂದು 20 ಮ್ಯಾಚ್ಗಳ ಶೆಡ್ಯೂಲ್ ಅನ್ನು ಕೂಡ ಬಿಟ್ಟಿದ್ದಾರೆ. ಯಾಕೆ ಈ ಬಾರಿ ಕೇವಲ 20 ಮ್ಯಾಚ್ಗಳ ಶೆಡ್ಯೂಲ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಈ ರೀತಿಯಾದಂತಹ ಒಂದು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಸೊ ಅಂಥದ್ರಲ್ಲಿ ಅಲ್ಲಿ IPL ಮ್ಯಾಚ್ಗಳನ್ನು ನಡೆಸಲು ತುಂಬಾನೇ ಕಷ್ಟ ಆಗ್ತದೆ. ಸೆಕ್ಯೂರಿಟಿ ರೀಸನ್ ಇರ್ಬೋದು ಅಥವಾ ಇನ್ನಿತರ ರೀಸನ್ ಗಳಿರ್ಬೋದು. ಇವುಗಳನ್ನು ಒಳಗೊಂಡಂತೆ ಈ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ನಂತರದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಶೆಡ್ಯೂಲ್ ಗಳನ್ನು ಜಾರಿ ಮಾಡ್ತಾರೆ. ಬಟ್ ಇವಾಗ ಒಂದು 20 ಮ್ಯಾಚ್ಗಳ ಶೆಡ್ಯೂಲ್ ಅನ್ನು ಜಾರಿಗೊಳಿಸಿದೆ. ಸೊ ನೋಡೋದಾದ್ರೆ ನಮ್ಮ ಬೆಂಗಳೂರಿನ ಅಥವಾ ನಮ್ಮ RCBಯ ಎಷ್ಟು ಮ್ಯಾಚ್ಗಳಿದೆ? ಸೊ ನಮ್ಮ RCBಗೆ ಇದರಲ್ಲಿ 4 ಮ್ಯಾಚ್ಗಳು ಸಿಕ್ಕಿವೆ. ಸೊ 20ರಲ್ಲಿ ನಮ್ಮ RCBದ್ದು 4 ಮ್ಯಾಚ್ ಆಗಿರ್ತದೆ. RCB CSKದು ಮೊದಲ ಮ್ಯಾಚ್ ನಡೀತದೆ ಅಂತಹ ಕೆಲವೊಂದು ಮಾಧ್ಯಮಗಳಲ್ಲಿ ನೀವು ನೋಡಿರ್ತೀರ. ಸೊ ಬಟ್ ಆ ರೀತಿ ಯಾವುದೇ ರೀತಿಯಾದಂತಹ ಮ್ಯಾಚ್ಗಳು ಕೂಡ ಇಲ್ಲಿ ಆಗೋದಿಲ್ಲ. CSK ಯೊಂದಿಗೆ ಮೊದಲ ಮ್ಯಾಚ್ RCBದ್ದು ಆಗಿರೋದಿಲ್ಲ. ಯಾಕಂದ್ರೆ RCBಯ ಮೊದಲ ಮ್ಯಾಚ್ ಬಂದು ಸನ್ ರೈಸರ್ಸ್ ಹೈದರಾಬಾದ್ ಜೊತೆ ಆಗಿರ್ತದೆ. ಹೌದು, RCBಯ ಮೊದಲ ಮ್ಯಾಚ್ ಬೆಂಗಳೂರಿನಲ್ಲಿ ಓಪನಿಂಗ್ ಮ್ಯಾಚ್ ಆಗಿರ್ತದೆ. ಅದು ಸನ್ ರೈಸ್ ನ ಜೊತೆ ಆಗಿರ್ತದೆ. ಸೊ ಇಷ್ಟು ದಿನ ಚೆನ್ನೈನ ಜೊತೆ ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ಇವಾಗ ಅದೆಲ್ಲದಕ್ಕೂ ಒಂದು ತೆರೆ ಬಿದ್ದಿದೆ ಅಂತ ಹೇಳ್ಬಹುದು. ಇವಾಗ ನೋಡೋದಾದ್ರೆ ಸನ್ ರೈಸ್ ನ ಜೊತೆ ನಮ್ಮ RCBಯ ಮೊದಲ ಮ್ಯಾಚ್ ನಡಲಿಕ್ಕಿದೆ. ಇಲ್ಲಿ ನೋಡೋದಾದ್ರೆ RCBಗೆ 2 ಹೋಮ್ ಮ್ಯಾಚ್ಗಳು ಕೂಡ ದೊರೆತಿವೆ. ಸೊ RCBಯ ನೆಕ್ಸ್ಟ್ ಮ್ಯಾಚ್ ಬಂದು CSK ಹಾಗೂ RCB ಏಪ್ರಿಲ್ 5ರಂದು 2ನೇ ಮ್ಯಾಚ್ ನಡೆಯಲಿದೆ. ಅದು ಕೂಡ ಚಿನ್ನಸ್ವಾಮಿ ಗ್ರೌಂಡ್ ನಲ್ಲಿ ನಡೆಯಲಿದೆ. ಸೊ ನೋಡೋದಾದ್ರೆ ಸೆಕೆಂಡ್ ಮ್ಯಾಚ್ ಇವಾಗ ಚೆನ್ನೈಗೆ ಸಿಕ್ಕಿದೆ. ಅದು RCBಯ ಜೊತೆ. ಅದು ಕೂಡ ನಮ್ಮ ಬೆಂಗಳೂರಿನ ತವರು ಮೈದಾನದಲ್ಲಿ ನಡೆಯಲಿಕ್ಕಿದೆ. ಸೊ ಇನ್ನುಳಿದಂತೆ ನೋಡೋದಾದ್ರೆ ಗುವಾಹಟಿಯಲ್ಲಿ ವಾಂಖೆಡೆ ಮೈದಾನದಲ್ಲಿ ಇನ್ನುಳಿದ ಮ್ಯಾಚ್ಗಳು ನಡೆಯಲಿಕ್ಕಿದೆ. ಸೊ ಗುವಾಹಟಿ ನೋಡೋದಾದ್ರೆ ರಾಜಸ್ಥಾನದ ಜೊತೆ ನಡೆಯಲಿಕ್ಕಿದೆ. ಅದು ಒಂದು 10ನೇ ಏಪ್ರಿಲ್ಗೆ ನಡೆಯಲಿಕ್ಕಿದೆ. ಮುಂಬೈ ಜೊತೆ 4ನೇ ಮ್ಯಾಚ್ ನಡೆಯಲಿಕ್ಕಿದೆ ಬೆಂಗಳೂರಿದ್ದು. ಅದು ಒಂದು ಏಪ್ರಿಲ್ 12ಕ್ಕೆ ನಡೆಯಲಿಕ್ಕಿದೆ. ಸೊ ನೋಡೋದಾದ್ರೆ ಮೊದಲ ಹಂತದ ಲಿಸ್ಟ್ ಏನ್ ಬಿಡುಗಡೆ ಆಗಿದೆ ಅದರಲ್ಲಿ RCBಗೆ 4 ಮ್ಯಾಚ್ ಸಿಕ್ಕಿದೆ. ಸೊ ಅದರಲ್ಲಿ 2 ಹೋಮ್ ಮ್ಯಾಚ್ಗಳಿರ್ತವೆ, 2 ಅವೇ ಮ್ಯಾಚ್ಗಳಿರ್ತವೆ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಶೆಡ್ಯೂಲ್ಗಳು ಜಾರಿ ಆಗ್ತವೆ. ಸೊ ಸದ್ಯಕ್ಕೆ ನೋಡೋದಾದ್ರೆ RCBಗೆ ಸ್ವಲ್ಪ ಕಷ್ಟನೇ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ RCBಗೆ ಮೊದಲೆರಡು ಮ್ಯಾಚ್ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸನ್ ರೈಸರ್ಸ್ ಹಾಗೂ CSK ನಡುವಿನ ಮ್ಯಾಚ್ ಯಾವ್ದಾದ್ರು 2ರಲ್ಲಿ 1 ವಿನ್ ಆದ್ರೆ ನಮ್ಮ RCBಗೆ ಒಂದು ಬಲ ಬರ್ಬೋದು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಸನ್ ರೈಸ್ ಇರುವ ಫಾರ್ಮ್ಗೆ ಇವಾಗ ಯಾವ ಟೀಮ್ ಕೂಡ ಧೂಳಿಪಟ ಆಗ್ಬೋದು ಅನ್ಸುತ್ತೆ. ಬಟ್ RCB ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹಿಂದಿನ ಬಾರಿ ಚಾಂಪಿಯನ್ ಆದಂತಹ ಟೀಮ್ ಅದೇ ವೈಬ್ ನೊಂದಿಗೆ ಇಳಿತಿದೆ, ಅದೇ ಹುಮ್ಮಸ್ಸಿನೊಂದಿಗೆ ಇಳಿತದೆ, ಅದೇ ತಾಕತ್ತಿನೊಂದಿಗೆ ಇಳಿತದೆ. ಸೊ ಅದೇ ಮೈಂಡ್ ಸೆಟ್ಟಿನಿಂದ ಆಡ್ತಾರೆ ಅಂತ ನಮ್ಗಂತೂ ಗ್ಯಾರಂಟಿ ಆಗಿದೆ. ಯಾಕಂತ ಹೇಳಿದ್ರೆ ಇವಾಗಲೇ ನಮ್ಮ RCB ಪ್ಲೇಯರ್ಗಳು ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಜಾಯಿನ್ ಆಗಿದ್ದಾರೆ. ಸೊ ಈ ಬಾರಿಯೂ ಕೂಡ ನಮ್ಮ RCB ಉತ್ತಮ ಪ್ರದರ್ಶನ ಕೈಗೊಳ್ಳಿ, ಹಾಗೇನೆ ಈ ಬಾರಿಯೂ ಕೂಡ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಹೊಡಿಲಿ ಅಂತ ಹಾರೈಸೋಣ. ಸೊ ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.